ಏನು ಗೊತ್ತಾ, ಒಬ್ಬ ಒಂದೇ ಟ್ರೇಡ್ನಲ್ಲಿ $1 ಬಿಲಿಯನ್ ಗಳಿಸ್ತಾ ಅಂದರೆ ನಂಬ್ತಿರೋ ಬಿಡ್ತಿರೋ, ಇದು ಫ್ಯಾಕ್ಟ್. ಅವನು ಯಾರು ಗೊತ್ತಾ? ಜಾರ್ಜ್ ಸೊರೋಸ್. ಅವನು ಬಳಸಿದ ವೆಪನ್ ಏನು ಗೊತ್ತಾ? ಎಡ್ಜ್ ಫಂಡ್. 1992ರಲ್ಲಿ ಇಡೀ ಯುರೋಪ್ ಒಂದು ಕರೆನ್ಸಿ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿತ್ತು. ಅದು ERM, ಯುರೋಪಿಯನ್ ಎಕ್ಸ್ಚೇಂಜ್ ರೇಟ್ ಮೆಕ್ಯಾನಿಸಮ್. ಬ್ರಿಟನ್ ಕೂಡ ಅದರಲ್ಲಿತ್ತು. ಬಟ್ ಅವರ ಎಕಾನಮಿ ಹೈ ಇನ್ಫ್ಲೇಷನ್, ಹೈ ಅನ್ಎಂಪ್ಲಾಯ್ಮೆಂಟ್, ಇದರಿಂದ ಕಂಪ್ಲೀಟ್ಲಿ ಹಾಳಾಗಿತ್ತು. ಆದರೆ ಅಂಥ ಟೈಮಲ್ಲೂ ಕೂಡ ಬ್ರಿಟನ್ ತನ್ನ ಪೌಂಡ್ನ ವ್ಯಾಲ್ಯೂನ ಆರ್ಟಿಫಿಷಿಯಲಾಗಿ ತುಂಬ ಮೇಲೆ ತೊಗೊಂಡೋಗ್ತಾ ಇತ್ತು. ಇದು ಯಾವುದೇ ಕಾರಣಕ್ಕೂ ಸಸ್ಟೈನ್ ಆಗಲ್ಲ ಅಂತ ಸೊರೋಸ್ಗೆ ಗೊತ್ತಾಯಿತು. ಅವನು ತನ್ನ ಎಡ್ಜ್ ಫಂಡ್, ಕ್ವಾಂಟಮ್ ಫಂಡ್ ಮೂಲಕ $10 ಬಿಲಿಯನ್ ವರ್ತ್ ಆಫ್ ಬ್ರಿಟಿಷ್ ಪೌಂಡ್ಸ್ನ ಶಾರ್ಟ್ ಸೆಲ್ ಮಾಡ್ದ. ಸೆಪ್ಟೆಂಬರ್ 16, 1992 ಇದನ್ನು ಬ್ಲ್ಯಾಕ್ ವೆಡ್ನೆಸ್ಡೇ ಅಂತ ಕರೀತಾರೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಪೌಂಡ್ ಕ್ರಾಶ್ ಆಗೋದನ್ನು ತಡೆಯೋಕ್ಕೆ ಇಂಟ್ರೆಸ್ಟ್ ರೇಟ್ನ ಒಂದೇ ದಿನದಲ್ಲಿ 10, 12, 15% ರೈಸ್ ಮಾಡ್ತು. 27 ಬಿಲಿಯನ್ ಪೌಂಡ್ ತನ್ನ ಫಾರಿನ್ ರಿಸರ್ವ್ಸನ್ನು ಖರ್ಚು ಮಾಡ್ತು. ಅದು ಸಾಕಾಗಲಿಲ್ಲ. ಅವತ್ತು ರಾತ್ರಿಯೇ ಬ್ರಿಟನ್ ERM ಬಿಟ್ಟು ಹೊರಗೆ ಬಂತು. ಪೌಂಡ್ ಕ್ರಾಶ್ ಆಯಿತು. ಸೊರೋಸ್ ಒಂದೇ ರಾತ್ರಿಯಲ್ಲಿ $1 ಬಿಲಿಯನ್ ಪ್ಲಸ್ ಪ್ರಾಫಿಟ್ ಮಾಡ್ದ. ಇಡೀ ಜಗತ್ತು ಅವನನ್ನು ದ ಮ್ಯಾನ್ ಹೂ ಬ್ರೋಕ್ ದ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತ ಕರೀತು. ಈ ಎಡ್ಜ್ ಫಂಡ್ಸ್ ನಿಮ್ಮಂಥ ಸಾಮಾನ್ಯ ಇನ್ವೆಸ್ಟರ್ಗಳ ಜೊತೆ ಆಟ ಆಡೋದಿಲ್ಲ. ದೇಶಗಳ ವಿರುದ್ಧನೇ ಆಟ ಆಡ್ತಾರೆ. ಸಮ್ಟೈಮ್ಸ್ ಗೆಲ್ತಾರೆ ಕೂಡ. ಸೊ ಫಾಲೋ ಮಾಡಿ, ಇಂಥ ಸ್ಟೋರೀಸ್ ಇನ್ನೂ ಬರ್ತಾನೆ ಇರ್ತವೆ.